ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣ ಕೊನೆಗೂ ಒಂದು ಹಂತಕ್ಕೆ ಬಂದು ನಿಂತಿದೆ. ಎಷ್ಟು ದಿನ ನಾನು ಕೊಲೆ ಮಾಡಿಲ್ಲ ಅಂತಿದ್ದ ಹಂತಕ ಸತ್ಯ ಒಪ್ಪಿಕೊಂಡಿದ್ದಾನೆ. ಮಹೇಂದ್ರನ ಮೊಬೈಲ್ನಲ್ಲಿದ್ದ ಸಂದೇಶ ಅಸಲಿ ಸತ್ಯವನ್ನ ಹೊರಹಾಕಿದೆ. I have killed ಕೃತಿಕಾ. ನಂಗೇನು ಗೊತ್ತಿಲ್ಲ ಅಂತಿದ್ದವ ಬಿಚ್ಚಿಟ್ಟ ಅಸಲಿ ಸತ್ಯ. ಡಾಕ್ಟರ್ ಕೃತಿಕಾ ಒಂದು ವಾರದಿಂದ ಸಖತ್ ಸುದ್ದಿಯಲ್ಲಿರೋ ನತದೃಷ್ಟವಂತೆ. ಬದುಕಿ ಬಾಳ್ಬೇಕಿದ್ದ ಹೆಣ್ಮಗಳು ಮದುವೆಯಾದ ಒಂದೇ ವರ್ಷಕ್ಕೆ ಸಾವಿನ ಮನೆ ಸೇರಿದಾಳೆ. ಹಣದ ಮೋಹಕ್ಕೆ ಬಿದ್ದವ ತನ್ನ ಪಾಪದ ಕೃತ್ಯ ಯಾರಿಗೂ ಗೊತ್ತಾಗಬಾರದು ಅಂತ ಕಟ್ಕೊಂಡ ಹೆಂಡತಿಯನ್ನ ನರಳಿ ಸಾಯುವಂತೆ ಮಾಡಿದ. 6 ತಿಂಗಳವರೆಗೆ ಹಾಯಾಗಿ ಓಡಾಡಿಕೊಂಡಿದ್ದವನ ಪಾಪದ ಕೊಡ ತುಂಬಿದೆ. ಪೊಲೀಸರು ಕೋಳ ತೊಡಸ್ತಾ ಇದ್ದಂತೆ ನಾನವನಲ್ಲ, ನಾನು ಕೊಲೆ ಮಾಡಿಲ್ಲ ಅಂತಿದ್ದವ ಅಸಲಿ ಸತ್ಯ ಕಕ್ಕಿದ್ದಾನೆ. ಹೆಂಡತಿಯನ್ನ ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊಂದೆ ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾನೆ. ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಲಾಕ್ ಮಾಡಿದ್ದ ಪೊಲೀಸರು 9 ದಿನ ತಮ್ಮ ಕಸ್ಟಡಿಗೆ ಪಡೆದಿದ್ರು. ವಿಚಾರಣೆ ವೇಳೆ ಆಡಬಾರದ ನಾಟಕವಾಡಿದ್ದ, ನನಗೇನು ಗೊತ್ತೇ ಇಲ್ಲ ಅಂತ ಹಸಿ ಕಥೆ ಹೇಳಿದ್ದ. ಯಾವಾಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಎನ್ಕ್ವೈರಿ ಶುರು ಮಾಡಿದ್ರೋ ಅಸಲಿ ಕಹಾನಿ ಬಿಚ್ಕೊಂಡಿದೆ. ಕೃತಿಕಾಳನ್ನ ನಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾನೆ. ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ನ್ಯಾಚುರಲ್ ಡೆತ್ ಅಂತ ಬಿಂಬಿಸಲು ಮಾಡಿದ್ದ ಪ್ಲಾನ್. ಕೃತಿಕಾ ಸಾವಿಗೆ ಕಾರಣವಾಗಿದ್ದೇ ಗಂಡ ಕೊಟ್ಟ ಅನಸ್ತೇಷಿಯಾ. ಕೃತಿಕಾಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳಿದ್ವು. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಸರಿ ಹೋಗಿರಲಿಲ್ಲ. ಇದು ಕಿಲ್ಲರ್ ಗಂಡನನ್ನ ಇನ್ನಿಲ್ಲದಂತೆ ಕಾಡ್ತಿತ್ತು. ನನ್ನ ವೈಯಕ್ತಿಕ ಬದುಕು ಹಾಳಾಯ್ತಲ್ಲ ಅಂತ ಮನಸ್ಸಲ್ಲೇ ಕುದ್ದು ಹೋಗ್ತಿದ್ದ. ಹೆಂಡತಿಗೆ ಡಿವೋರ್ಸ್ ಕೊಟ್ರೆ ನನಗೇನೂ ಸಿಗಲ್ಲ ಅನ್ನೋದು ಮಹೇಂದ್ರನಿಗೆ ಗೊತ್ತಿತ್ತು. ಅದರಲ್ಲೂ ಕೃತಿಕಾ ತಂದೆ ಕೋಟಿ ಕುಬೇರ. ಹೀಗಾಗಿ ಹಣದ ಮೋಹಕ್ಕೆ ಬಿದ್ದವ ನ್ಯಾಚುರಲ್ ಡೆತ್ ಅಂತ ಬಿಂಬಿಸೋದಕ್ಕೆ ಕಿಲ್ಲರ್ ಡಾಕ್ಟರ್ ಬುದ್ಧಿ ಉಪಯೋಗಿಸಿದ್ದ. ಕೃತಿಕಾ ದೇಹಕ್ಕೆ ಏನಿಲ್ಲ ಅಂದ್ರೂ 7-8 ml ಅನಸ್ತೇಷಿಯಾ ಕೊಡಬಹುದಿತ್ತು. ಆದರೆ ಈತ ಪ್ರತಿದಿನ 15 ml ಅನಸ್ತೇಷಿಯಾ ಕೊಡ್ತಿದ್ದ. ಇದೇ ಕಾರಣದಿಂದಲೇ ಕೃತಿಕಾ ಸಾವನ್ನಪ್ಪಿದ್ದಂತೆ. ಅದರಲ್ಲೂ ನ್ಯಾಚುರಲ್ ಡೆತ್ ರೀತಿ ಬಿಂಬಿಸಿದ್ರೆ ಯಾರಿಗೂ ಅನುಮಾನ ಬರಲ್ಲ, ಮರಣೋತ್ತರ ಪರೀಕ್ಷೆಯೂ ನಡೆಯಲ್ಲ ಅಂದ್ಕೊಂಡಿದ್ದ. ಆದರೆ ಕೃತಿಕಾ ಸತ್ತ ಮೇಲೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇ ಕಂಟಕವಾಗಿತ್ತು. ಮೊಬೈಲ್ನಲ್ಲಿತ್ತು ಕೊಲೆಯ ಸಂದೇಶ. ಆರೋಪಿ ಮಹೇಂದ್ರನ ಮೊಬೈಲ್ನ ಡಾಟಾ ರಿಟ್ರೀವ್ ಮಾಡಿರೋ ಪೊಲೀಸರು ಸ್ಫೋಟಕ ಮಾಹಿತಿ ಪತ್ತೆ ಹಚ್ಚಿದ್ದಾರೆ. ತನ್ನ ಸ್ನೇಹಿತನಿಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿದ್ನಂತೆ. ಇದೆಲ್ಲವೂ ಮೊಬೈಲ್ ಡೇಟಾ ರಿಟ್ರೀವ್ ವೇಳೆ ಪತ್ತೆಯಾಗಿದೆ. ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ. ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್. ಒಟ್ನಲ್ಲಿ ಹೆಂಡತಿ ಸಾಯ್ಬೇಕು, ತಾನೂ ಬಚಾವಾಗಬೇಕು, ಕೊನೆಗೆ ಕೋಟಿ ಕಾಸು ಸಿಗಬೇಕು ಅಂತ ಮಾಡಬಾರದನ್ನ ಮಾಡಿದವ ಕಂಬಿ ಹಿಂದೆ ಸೇರಿದ್ದಾನೆ. ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸುತ್ತಿದ್ದಾನೆ. ಮಂಜುನಾಥ್, ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.